ಎಲ್ಲರಿಗೂ ನಮಸ್ಕಾರ. ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನನಗೆ ಸುಮಾರು ಜನ ಕೇಳಿರೋವಂಥದ್ದು, ಹಾಗೆಯೇ ನನಗೂ ಕೂಡ ಈ ವಿಡಿಯೋ ಮಾಡಬೇಕು ಅಂತಲೇ ಇದ್ದಿದ್ದರಿಂದ ಈ ವಿಡಿಯೋದಲ್ಲಿ ಬಂದುಬಿಟ್ಟು ಬರೋ ಗುರುವಾರ ಅಂದರೆ 10ನೇ ತಾರೀಕು 10ನೇ ಜೂನ್ ಏನಿದೆಯಲ್ಲ, ಅವತ್ತಿನ ದಿವಸ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗುರುಪೂರ್ಣಿಮೆ ಇರೋವಂಥದ್ದು. ಅದು ತುಂಬಾ ವಿಶೇಷವಾಗಿರುವಂಥ ಹುಣ್ಣಿಮೆ ಆಗಿರೋದ್ರಿಂದ ಯಾರೆಲ್ಲ ಗುರುಗಳ ಸೇವೆ ಆಗಿರ್ಬೋದು ಅಥವಾ ರಾಯರ ಸೇವೆ ಆಗಿರ್ಬೋದು ಯಾರ್ಯಾರೆಲ್ಲ ಮಾಡ್ತಿದ್ದೀರಾ ಅವರೆಲ್ರಿಗೂ ಕೂಡ ಕೆಲವೊಂದು ಉಪಯುಕ್ತವಾಗಲಿ ಅಂತ ಕೆಲವೊಂದು ಮಾಹಿತಿನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ಮೊದಲನೇದಾಗಿ ಗುರುಪೂರ್ಣಿಮೆ. ಈ ವರ್ಷ ಬಂದುಬಿಟ್ಟು ಗುರುಪೂರ್ಣಿಮೆ 10ನೇ ತಾರೀಕು ಜುಲೈ ತಿಂಗಳಲ್ಲಿ ಬಂದಿರೋದ್ರಿಂದ ನಾವೆಲ್ಲರೂ ಗುರುವಾರದ ದಿವಸನೇ ಹುಣ್ಣಿಮೆ ಇರೋದ್ರಿಂದ ಅದನ್ನು ಗುರುಪೂರ್ಣಿಮೆ ಅಂತಲೂ ಕೂಡ ನಾವು ಕರಿತೀವಿ. ಗುರುಪೂರ್ಣಿಮೆ ಬಂದುಬಿಟ್ಟು ಯಾರೆಲ್ಲ ಗುರುಗಳಿಗೆ ಸೇವೆ ಮಾಡ್ತೀರಾ ಅಥವಾ ರಾಯರಿಗೆ ಯಾರ್ಯಾರೆಲ್ಲ ಸೇವೆ ಮಾಡ್ತಿರಲ್ಲೋ ಅವರೆಲ್ರಿಗೂ ಕೂಡ ತುಂಬಾ ವಿಶೇಷವಾಗಿರೋಂಥ ದಿನ ಆಗಿರೋದ್ರಿಂದ ನೀವು ರಾಯರ ಸೇವೆನ ಅವತ್ತು ವಿಶೇಷವಾಗಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ನಾನು ಕೇವಲ ರಾಯರ ಸೇವೆ ಯಾರು ಮಾಡ್ತಿರಲ್ಲೋ ಅವ್ರಿಗಷ್ಟೇ ಹೇಳ್ತಿಲ್ಲ. ಇದು ರಾಯರು ಬಿಟ್ಟೇ ಸುಮಾರು ಗುರುಗಳಿದ್ದಾರೆ. ಸಾಯಿಬಾಬಾ ಅವರಾಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಹಾಗೆ ದತ್ತಾತ್ರೇಯ ಆಗಿರ್ಬೋದು, ಅವರೆಲ್ಲರೂ ಗುರುಗಳೇ ಆಗಿರೋದ್ರಿಂದ ಯಾರ್ಯಾರು ಅವರ ಸೇವೆಗಳನ್ನು ಕೂಡ ಮಾಡ್ತಿರಲ್ಲೋ ಮನೆಯಲ್ಲಿ ಅವರ ಒಂದು ಫೋಟೋ ವಿಗ್ರಹಗಳಿದ್ದರೂ ಕೂಡ ಅವ್ರಿಗೂ ನಾನು ಪೂಜೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ಗುರುಪೂರ್ಣಿಮೆಗೆ ಮುಖ್ಯವಾಗಿ ರಾಯರಿಗೆ ಯಾವ ರೀತಿ ಸೇವೆ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಎಂದಿನಂತೆ ನೀವು ಗುರುವಾರ ಬಂದಿರೋದ್ರಿಂದ ಹೇಗೋ ಗುರುವಾರ ಪೂಜೆ ಮಾಡ್ತೀರಾ. ಸ್ವಲ್ಪ ವಿಶೇಷವಾಗಿ ಅಂದರೂ ಇನ್ನೇನು ಮಾಡ್ಬೋದು ಅಂತ ಅಂದರೆ, ಗುರುಪೂರ್ಣಿಮೆ ದಿವಸ ನೀವು ರಾಯರ ಹೆಸರಲ್ಲಿ ಅಥವಾ ಬೇರೆ ಯಾವುದಾದ್ರೂ ಗುರುಗಳ ಹೆಸರಲ್ಲಿ ನೀವು ಉಪವಾಸ ಆಚರಣೆ ಮಾಡ್ಬೋದು. ಅಥವಾ ಯಾರ ಜೊತೆನೂ ಮಾತಾಡ್ದಲೇ ಮೌನವ್ರತಗಳನ್ನಾಗಿರ್ಬೋದು ಅದನ್ನು ಕೂಡ ನೀವು ಮಾಡಬಹುದು. ಅದು ಬಿಟ್ಬಿಟ್ರೆ ನೀವು ಸ್ವಲ್ಪ ರಾಯರಿಗೆ ಅಥವಾ ಬೇರೆ ಯಾರಿಗಾದ್ರೂ ಗುರುಗಳಿಗೆ ವಿಶೇಷವಾಗಿ ಅಲಂಕಾರಗಳನ್ನು ಮಾಡಿ ದೇವಸ್ಥಾನಗಳಿಗಾಗಿರ್ಬೋದು ಅಥವಾ ರಾಯರ ಮಠಕ್ಕಾಗಿರ್ಬೋದು ಹೋಗಿ ಬನ್ನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಷ್ಟೊಂದು ಜನ ರಾಯರಿಗೆ ಮುಡಿಪನ್ನು ಎಲ್ಲ ಕಟ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ನಿಮಗೆ ಗೊತ್ತಿದ್ದರೆ ರಾಯರ ಮುಡಿಪನ್ನು ಕಟ್ಟಿ ಆಮೇಲೆ ಎಷ್ಟೊಂದು ಜನ ರಾಯರ ಹೆಸರಲ್ಲಿ 11 ರೂಪಾಯಿನ ತೆಗ್ದಿಡೋ ಅಂಥದ್ದು ಎಲ್ಲ ಕೂಡ ಮಾಡ್ತಿದ್ದಾರೆ, ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದು. ಅದನ್ನು ಕೂಡ ನೀವು ಮಾಡ್ಬೋದು. ಅಥವಾ ನೀವೇನಾದರೂ ಒಂದು ಹೊಸ ಕೆಲಸನ ಶುರು ಮಾಡ್ತಿದ್ದೀರಾ ಅಂತ ಅಂದರೆ ಆವತ್ತಿನ ದಿವಸ ನೀವು ಶುರು ಮಾಡ್ಕೋಬೋದು. ತುಂಬಾ ಒಳ್ಳೆ ದಿನ ಆಗಿರೋದ್ರಿಂದ, ಗುರುಪೂರ್ಣಿಮೆ ಆಗಿರೋದ್ರಿಂದ ಪ್ರತಿ ಗುರುವಾರ ಬರೋದಕ್ಕಿಂತ ಇದು ತುಂಬಾ ವಿಶೇಷವಾಗಿರೋದ್ರಿಂದ ರಾಯರಿಗೆ ಯಾರ್ಯಾರ ಮನೆಯಲ್ಲಿ ವಿಗ್ರಹ ಇರ್ಬೋದು, ಬೃಂದಾವನ ಆಗಿರ್ಬೋದು ಇದೆಯೋ ಅವ್ರ ಮನೇಲಿ ಎಲ್ಲರೂ ಕೂಡ ಅಭಿಷೇಕನ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ, ರಾಯರ ಬೃಂದಾವನಕ್ಕೆ ಅಭಿಷೇಕ ಮಾಡಿ ರಾಯರ ಫೋಟೋಗೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ನಮ್ಮ ಕೈಯಲ್ಲಿ ಆಗೋಷ್ಟನ್ನು ನಾವು ಮಾಡೋದ್ರಿಂದ ರಾಯರು ಕೂಡ ಆದಷ್ಟು ಬೇಗ ನಮಗೆ ಒಳ್ಳೇದು ಮಾಡ್ತಾರೆ, ಅದರಲ್ಲಿ ಯಾವುದೇ ಥರದ ಡೌಟ್ ಇಲ್ಲ. ಹಾಗೆಯೇ ರಾಯರಿಗೆ ತುಪ್ಪದ ದೀಪಗಳನ್ನಾಗಿರ್ಬೋದು ಅಥವಾ ವಿಶೇಷವಾಗಿ ಅಂತ ಅಂದರೆ ರಾಯರಿಗೆ ತುಳಸಿಯನ್ನು ಅರ್ಪಣೆ ಮಾಡುವಂಥದ್ದು, ಮನೆಯಲ್ಲೇ ತುಳಸಿ ಅರ್ಚನೆ ಮಾಡುವಂಥದ್ದು ರಾಯರಿಗೆ ಅದು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ರಾಯರ ಪೂಜೆನ ಸ್ವಲ್ಪ ವಿಶೇಷವಾಗಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ಇನ್ನು ಬಂದುಬಿಟ್ಟು ಮಠದಲ್ಲಿ ಯಾವ ರೀತಿ ಸೇವೆನ ನಾವು ಮಾಡ್ಬೋದು ಅಂತ ನೀವು ಕೇಳಿದ್ದೀರಾ. ಮಠದಲ್ಲಿ ನೀವು ಅಭಿಷೇಕನ ಕೂಡ ಮಾಡಿಸ್ಬೋದು ಅಥವಾ ರಾಯರಿಗೆ ಪಲ್ಲಕ್ಕಿ ಉತ್ಸವ ಆಗಿರ್ಬೋದು, ರಥೋತ್ಸವ ಸೇವೆ ಆಗಿರ್ಬೋದು ಅದನ್ನು ಮಾಡಿಸಿ. ಹಾಗೆ ಮಠದಲ್ಲಿ ಪ್ರಸಾದ ಎಲ್ಲ ಕೊಡುವಂಥದ್ದಾಗಿದ್ದರೆ ಹಣ್ಣು ತರಕಾರಿಗಳನ್ನು ಕೊಡುವಂಥದ್ದಾಗಿರ್ಬೋದು ನೀವು ಮಾಡ್ಬೋದು. ಇಲ್ಲ ನಮ್ಮ ಕೈಯಲ್ಲಿ ಅದು ಮಾಡೋದಕ್ಕಾಗಲ್ಲ ಅಂತಂದರೆ ಸ್ವತಃ ನೀವೇ ರಾಯರ ಮಠಕ್ಕೆ ಹೋಗಿ ರಾಯರಿಗೆ ಹೆಜ್ಜೆ ನಮಸ್ಕಾರ ಹಾಕಿಬಿಟ್ಟು ರಾಯರಿಗೆ ಎಷ್ಟಾಗುತ್ತೋ ಅಷ್ಟು ಪ್ರದಕ್ಷಿಣೆನ ಹಾಕಿಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬನ್ನಿ. ಈ ಒಂದು ಗುರುಪೂರ್ಣಿಮೆಯಲ್ಲಿ ಉಪವಾಸ ಇರುವಂಥದ್ದು ತುಂಬಾ ವಿಶೇಷ. ಹಾಗಾಗಿ ಯಾರ್ಯಾರೆಲ್ಲ ರಾಯರ ಹೆಸರಲ್ಲಿ ಉಪವಾಸ ವ್ರತನ ಮಾಡ್ತಿರಲ್ಲ ತುಂಬಾ ಒಳ್ಳೆಯದಾಗುತ್ತೆ. ನಾನು ನನ್ನ ಒಂದು ಹಳೆ ವಿಡಿಯೋದಲ್ಲಿ ಆ್ಯಕ್ಚುಲಿ ತಿಳಿಸಿದ್ದೆ ನಾನು ನಿಮಗೆ. ಅಂದರೆ ದೇವಶಯನಿ ಏಕಾದಶಿ ಅಂದರೆ ಜುಲೈ 6ನೇ ತಾರೀಕು ಏನು ಏಕಾದಶಿ ಶುರು ಆಗಿದೆಯಲ್ವಾ, ಆ ಏಕಾದಶಿ ದಿವಸದಿಂದ ನಾವು ರಾಯರಿಗೆ ಏನು ನೈವೇದ್ಯ ಇಡೋದಕ್ಕೆ ಬರೋಲ್ಲ ಅಂತ. ಹಾಗಾಗಿ ಯಾರ್ಯಾರೆಲ್ಲ ಗುರುಪೂರ್ಣಿಮೆ ದಿವಸ ರಾಯರಿಗೆ ಪೂಜೆ ಮಾಡ್ತಿದ್ದೀರಲ್ಲೋ ಅವರೆಲ್ರಿಗೂ ಕೂಡ ಅಷ್ಟೇ, ರಾಯರ ಪೂಜೆ ನೀವು ಮಾಡೋವಂಥದ್ದಾದರೆ ರಾಯರಿಗೆ ತೆಂಗಿನಕಾಯಿ, ಬಾಳೆಹಣ್ಣು ಏನೂ ನೈವೇದ್ಯಕ್ಕೆ ಇಡೋದಕ್ಕೆ ಬರಲ್ಲ. ಬರೀ ಕಲ್ಲು ಸಕ್ಕರೆ ಬಿಟ್ಟರೆ ಇನ್ನೇನು ಇಡೋದಕ್ಕೆ ಬರಲ್ಲ ರಾಯರಿಗೆ. ಹಾಗಾಗಿ
ನೀವು ರಾಯರಿಗೆ ಕಲ್ಲು ಸಕ್ಕರೆ ಅಷ್ಟನ್ನೇ ಇಡ್ಬೋದು. ಹಾಲು ಮೊಸರು ಹಾಲನ್ನು ಮೊಸರನ್ನ ಅದನ್ನು ಕೂಡ ನೀವು ಮಠಗಳಲ್ಲಿ ದಾನ ಮಾಡ್ಬೋದು. ಬಟ್ ನೀವು ಮನೆಯಲ್ಲಿ ನೈವೇದ್ಯಕ್ಕೆ ಇಡೋದಕ್ಕೆ ಅಂತ ಅಂದರೆ ರಾಯರಿಗೆ ಒಂದು ಲೋಟದಲ್ಲಿ ಹಾಲು, ಇನ್ನೊಂದು ಲೋಟದಲ್ಲಿ ನೀರು, ಹಾಗೆ ಸ್ವಲ್ಪ ಕಲ್ಲು ಸಕ್ಕರೆನ ಇಡ್ಬೋದು. ಬಟ್ ಅದರೆಲ್ಲ ಮೇಲ್ಗಡೆನೂ ಒಂದೊಂದು ತುಳಸಿ ಎಲೆನ ಇಡಲೇಬೇಕಾಗುತ್ತೆ. ಹಾಗಾಗಿ ರಾಯರಿಗೆ ಜಾಸ್ತಿ ಸುಗಂಧವಾಗಿರುವಂಥ ದ್ರವ್ಯಗಳನ್ನು ಅರ್ಪಣೆ ಮಾಡೋ ಹಾಗಿಲ್ಲ. ಹಾಗಾಗಿ ಈ ಪೂಜೆ ಮಾಡೋವಂಥ ಟೈಮ್ನಲ್ಲಿ ಇದೆಲ್ಲ ಸ್ವಲ್ಪ ಜಾಗ್ರತೆಯಿಂದ ಇಟ್ಕೊಳ್ಳಿ. ಹಾಗೆ ಈ ಒಂದು ಸೇವೆನ ನೀವು ಬರೀ ರಾಯರಿಗಷ್ಟೇ ಮಾಡುವಂಥದ್ದು. ಬೇರೆ ಯಾವ ದೇವ್ರುಗಳಿಗೂ ಕೂಡ ಇದು ಇರೋದಿಲ್ಲ. ಬಟ್ ರಾಯರಿಗೆ ಮಾತ್ರ ಇದು ಮಾಡಲೇಬೇಕಿರೋದ್ರಿಂದ ಮಾಡಲೇಬೇಕು. ನಾನು ಇನ್ನೊಂದು ಸತಿ ನೀಟಾಗಿ ಹೇಳ್ತಿದ್ದೀನಿ ಎಲ್ರಿಗೂ. ರಾಯರ ಪೂಜೆಗೆ ತೆಂಗಿನಕಾಯಿ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಈ ರೀತಿ ಸುಗಂಧ ದ್ರವ್ಯಗಳನ್ನಾಗಿರ್ಬೋದು ರಾಯರು ಸದ್ಯಕ್ಕೆ ಸ್ವೀಕಾರ ಮಾಡೋದಿಲ್ಲ 1 ತಿಂಗಳುಗಳ ಕಾಲ. ಹಾಗಾಗಿ ರಾಯರಿಗೆ ನೀವು ಬರೀ ಕಲ್ಲು ಸಕ್ಕರೆ ಹಾಗೆ ಹಾಲು ಮತ್ತು ನೀರು ಇವುಗಳನ್ನು ಇಟ್ಟು ನೀವು ಪೂಜೆನ ಮಾಡ್ಬೋದು. ಹಾಗೇ ಸುಗಂಧ ದ್ರವ್ಯಗಳು ಅಂತ ಅಂದರೆ ಏನು ಅಂತ ಕೇಳಿದ್ದೀರ. ಸುಗಂಧ ದ್ರವ್ಯ ಅನ್ನೋದಾದರೆ ನೀವು ಪೂಜೆಯಲ್ಲಿ ಪೂಜೆ ಮಾಡೋಂಥ ಟೈಮ್ನಲ್ಲಿ ಸುಗಂಧಭರಿತವಾಗಿರೋಂಥ ಹೂಗಳನ್ನು ಕೂಡ ನೀವು ಜಾಸ್ತಿ ರಾಯರಿಗೆ ಇಡೋದಕ್ಕೆ ಬರೋದಿಲ್ಲ. ಇರೋ ಅಷ್ಟರಲ್ಲೇ ತುಳಸಿ ಆಗಿರ್ಬೋದು ಅಥವಾ ಮತ್ತಿತರ ಬೇರೆ ಯಾವುದಾದ್ರೂ ಹೂಗಳನ್ನು ನೀವು ರಾಯರಿಗೆ ಅರ್ಪಣೆ ಮಾಡ್ಬೋದು. ಹಾಗೆ ಒಬ್ಬರು ಕಮೆಂಟ್ ಮಾಡಿದರೆ ನಾವು ರಾಯರಿಗೆ ಎಕ್ಕದ ಹೂವನ್ನ ಇಡ್ಬೋದಾ ಅಂತ. ರಾಯರಿಗೆ ಎಕ್ಕದ ಹೂವು ಇಡುವಂಥ ಸಂಪ್ರದಾಯ ಇಲ್ಲ. ಹಾಗಾಗಿ ದಯವಿಟ್ಟು ರಾಯರಿಗೆ ಎಕ್ಕದ ಹೂವನ್ನ ಇಡೋಕ್ಕೆ ಹೋಗಬೇಡಿ. ನಾನು ಕೂಡ ಆ್ಯಕ್ಚುಲಿ ಇಡ್ತಿದ್ದೆ ನಾನು ಯೂಶ್ವಲಿ ರಾಯರಿಗೆ. ಬಟ್ ನಾನು ಮಠದಲ್ಲಿ ಕೇಳಿ ನೋಡಿದಾಗ ಅವ್ರು ಹೇಳಿದ್ದು ರಾಯರಿಗೆ ಎಕ್ಕದ ಹೂವು ಇಡುವಂಥ ಸಂಪ್ರದಾಯ ಇಲ್ಲ. ಹಾಗಾಗಿ ನಾವು ಗಣಪತಿ ಹಾಗೂ ಶಿವನಿಗೆ ಬಿಟ್ಟರೆ ಬೇರೆ ಆಂಜನೇಯನಿಗೆ ಇಡ್ಬೋದಂತೆ ಎಕ್ಕದ ಹೂವನ್ನ. ಬಟ್ ರಾಯರಿಗೆ ಇಡೋದಕ್ಕೆ ಬರೋದಿಲ್ಲ ಅಂತ ಅಂದರು ಅವರು. ಸೊ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ. ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯನ್ನು ಮುಂಚೆನೇ ಕೋರುತ್ತಾ, ಗುರುವಾರ ರಾಯರಿಗಾಗಿರ್ಬೋದು ಹಾಗೆ ಬೇರೆ ಗುರುಗಳಿಗಾಗಿರ್ಬೋದು ನಿಮ್ಮ ಗುರುಗಳಿಗೆ ವಿಶೇಷವಾಗಿ ಪೂಜೆ ಮಾಡಿ ಅವರನ್ನು ಧ್ಯಾನ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋವರೆಗೂ ನಮಸ್ಕಾರಗಳು.